ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ರಿನ್ಯೂವಬಲ್ ಎನರ್ಜಿ ಪಾತ್ವೆಯ 20E53 IT ಕೋಡ್ ಆ ಪಾತ್ವೆಯ ವೀಕ್ 2 ನಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಇಸ್ ರೈಟ್ ದ ಡೆಫಿನಿಷನ್ ಆಫ್ GHI, DNI and DHI and discuss the relationship between these three, GHI, DNI and DHI. ಸೊ ನಾವು ನೋಡಬಹುದು ಏನ್ ಸೋಲಾರ್ ರೇಡಿಯೇಷನ್ಸ್ ಗ್ರೌಂಡ್ ಮೇಲೆ ರೇಡಿಯೇಟ್ ಆಗುತ್ತೋ ಆ ತರ ಒಂದು ಡಿಫ್ರೆಂಟ್ ಟೈಪ್ ಆಫ್ ರೇಡಿಯೇಷನ್ಸ್ ಬಗ್ಗೆ ಇರೇಡಿಯನ್ಸ್ ಬಗ್ಗೆ ನಾವು ಈ ಒಂದು ಕ್ವಶನ್ ಅಲ್ಲಿ ನೋಡ್ತೀವಿ. ಸೊ ಡೈರೆಕ್ಟ್ ನಾರ್ಮಲ್ ಇರೇಡಿಯನ್ಸ್ ನಥಿಂಗ್ ಬಟ್ DNI. It is the amount of solar radiation received directly when the panel is perpendicular. Panel is solar panel ಮೇಲೆ perpendicular nothing but ಪರ್ಪೆಂಡಿಕ್ಯುಲರ್ ಆಗಿ ಹೇಗೆ ಯಾವ ಒಂದು ರೇಡಿಯೇಷನ್ ಬಿಡುತ್ತೋ ಆ ತರ ಒಂದು ರೇಡಿಯೇಷನ್ಸ್ ನಾವು ಏನ್ ಹೇಳ್ತೀವಿ, ಡೈರೆಕ್ಟ್ ನಾರ್ಮಲ್ ಇರೇಡಿಯನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಅಂಡ್ ದಿ ಡಿಫ್ಯೂಸ್ಡ್ ನಾರ್ಮಲ್ ಇರೇಡಿಯನ್ಸ್ ವಿಚ್ ರೆಪ್ರೆಸೆಂಟ್ ದ ಅಮೌಂಟ್ ಆಫ್ ಲೈಟ್, ಎಷ್ಟು ಸೋಲಾರ್ ರೇಡಿಯೇಷನ್ ಲೈಟ್ ಪರ್ಪೆಂಡಿಕ್ಯುಲರ್ ಆಗಿ ಸರ್ಫೇಸ್ ಮೇಲೆ ಆನ್ ದ ಗ್ರೌಂಡ್ ಅಥವಾ ಏನ್ ಸೋಲಾರ್ ಪ್ಯಾನಲ್ಸ್ ಇನ್ಸ್ಟಾಲ್ ಆಗುತ್ತೆ ಆ ಒಂದು ಸೋಲಾರ್ ರೇಡಿಯೇಷನ್ಸ್ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಏನು ರೇಡಿಯೇಷನ್ಸ್ ಬೀಳ್ತಾ ಇದೆಯೋ ಆ ಒಂದು ರೇಡಿಯೇಷನ್ಸ್ ನಾವು ಡಿಫ್ಯೂಸ್ಡ್ ನಾರ್ಮಲ್ ಇರೇಡಿಯನ್ಸ್ ಅಥವಾ ಡೈರೆಕ್ಟ್ ನಾರ್ಮಲ್ ಇರೇಡಿಯನ್ಸ್ ಅಂತ ಹೇಳ್ತೀವಿ. ಇನ್ನೊಂದಾದ್ರೆ ದಟ್ ಇಸ್ ಡಿಫ್ಯೂಸ್ಡ್ ಹಾರಿಜಾಂಟಲ್ ರೇಡಿಯೇಷನ್, ಹಾರಿಜಾಂಟಲ್. ಸೊ ದ ಸನ್ಲೈಟ್ ರೀಚಿಂಗ್ ದ ಪ್ಯಾನಲ್ ದಟ್ ಇಸ್ ರಿಫ್ಲೆಕ್ಟೆಡ್ ಬೈ ದ ಕ್ಲೌಡ್ಸ್ ಆರ್ ಅದರ್ ಪ್ರೆಷರ್, ಬೇರೆ ಒಂದು ಆಬ್ಜೆಕ್ಟ್ ಅಥವಾ ಕ್ಲೌಡ್ಸ್ ಮೇಲೆ ಬಿದ್ದಂತಹ ಸೋಲಾರ್ ರೇಸ್ ಅದು ರಿಫ್ಲೆಕ್ಟ್ ಆಗುತ್ತಲ್ಲ ಆ ಒಂದು ರೇಡಿಯೇಷನ್ಸ್ ನಾವು ಡಿಫ್ಯೂಸ್ಡ್ ಹಾರಿಜಾಂಟಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಡಿಫ್ಯೂಸ್ಡ್ ನಾರ್ಮಲ್ ರೇಡಿಯನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್, ಅಂದ್ರೆ ಸೋಲಾರ್ ರೇಸ್ ಸೋಲಾರ್ ಪ್ಯಾನಲ್ಸ್ ಮೇಲೆ ಏನು ಪರ್ಪೆಂಡಿಕ್ಯುಲರ್ ಆಗ್ಬಿಡೋದು ಆ ಒಂದು ಡೈರೆಕ್ಟ್ ಸೋಲಾರ್ ರೇಡಿಯನ್ಸ್. ಡಿಫ್ಯೂಸ್ಡ್ ಅಂತ ಹೇಳಿದ್ರೆ ಬೇರೆ ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ಕ್ಲೌಡ್ ಮೇಲೆ ಬಿದ್ದಂಥದ್ದು ರಿಫ್ಲೆಕ್ಟ್ ಆಗುತ್ತಲ್ಲ ಆ ಒಂದು ರೇಡಿಯೇಷನ್ಸ್ ನಾವು ಡಿಫ್ಯೂಸ್ ಹಾರಿಜಾಂಟಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ GHI ಗ್ಲೋಬಲ್ ಹಾರಿಜಾಂಟಲ್ ರೇಡಿಯೇಷನ್. ಗ್ಲೋಬಲ್ ಹಾರಿಜಾಂಟಲ್ ರೇಡಿಯೇಷನ್ ನಾವು ಡೈರೆಕ್ಟ್ ಆಗಿ ಮೆಜರ್ ಮಾಡೋದಕ್ಕೆ ಬರಲ್ಲ ಅಥವಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ಇಟ್ ಇಸ್ ಸಮ್ ಆಫ್ ಡೈರೆಕ್ಟ್ ನಾರ್ಮಲ್ ಇರೇಡಿಯನ್ಸ್ ಅಂಡ್ direct diffused horizontal irradiance. So that relationship between these three are, we can conclude like this. So global horizontal irradiance is equal to diffused horizontal irradiance plus diffused normal irradiance into cos theta. ಏನ ಒಂದು ಆಂಗಲ್ ಇರುತ್ತಲ್ಲ that is, we can conclude global horizontal radiation is equal to DHI plus DNI into cos theta. Theta is nothing but the zenith angle. ಏನು ವರ್ಟಿಕಲಿ ಲೊಕೇಶನ್ ಮೇಲೆ ಏನ್ ರೇಡಿಯೇಷನ್ಸ್ ಬೀಳುತ್ತೋ ಆ ಒಂದು ಆಂಗಲ್ ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ GHI, DNI ಅಂಡ್ DHI. ದಿಸ್ ಇಸ್ ದ ಫಸ್ಟ್ ಕ್ವಶನ್. ಈಗ ನಾನು ಹೇಳ್ತಾ ಇರೋ ಪ್ರತಿಯೊಂದು ಕ್ವಶನ್ ಯಾವ ರೀತಿ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಗಳು ಬರುತ್ತೆ. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಫೈನಲ್ ಇಯರ್ ಪಾತ್ವೇಲಿ ಕ್ವಶನ್ಸ್ ಬರೋದು. ಆ ರೀತಿ ಆ ಕ್ವಶನ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಡಿಸ್ಕಸ್ ದ ಟರ್ಮ್ಸ್ VOC, P maximum, BMP, ISC ಅಂಡ್ IMP. ಇದು ಈ ತರ ಒಂದು ಕ್ವಶನ್ಸ್ ಗಳು ಬರೋ ಸಾಧ್ಯತೆಗಳಿರುತ್ತೆ. ಸೊ VOC ಇಸ್ ನಥಿಂಗ್ ಬಟ್ ಓಪನ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಇಸ್ ದ ನೇಮ್ ಇಟ್ ಸೆಲ್ಫ್ ಟೆಸ್ಟ್. ಯಾವಾಗ ಒಂದು ಸರ್ಕ್ಯೂಟ್ ನೋ ಲೋಡ್ಗೆ ಕನೆಕ್ಟ್ ಆಗಿರುತ್ತೆ, ಅಂದ್ರೆ ಯಾವುದೇ ಒಂದು ಲೋಡ್ಗೆ ಆ ಒಂದು ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿಲ್ಲ. ಈಗ ಏನ್ ಸೋಲಾರ್ ಪ್ಯಾನಲ್ಸ್ ಏನಿರುತ್ತೆ ಆ ಸೋಲಾರ್ ಪ್ಯಾನಲ್ಸ್ ಅಲ್ಲಿ ಜನರೇಟ್ ಆಗ್ತಿರುವಂತಹ ಪವರ್ ನ ಯಾವ್ದು ಯೂಸ್ ಮಾಡ್ಕೊಳ್ತಿಲ್ಲ ಅಂತ, ಆ ರೀತಿ ಒಂದು ವೋಲ್ಟೇಜ್ ನ ಏನು ಅಲ್ಲಿ ಡೆವಲಪ್ ಆಗುತ್ತೋ ದಟ್ ವೋಲ್ಟೇಜ್ ವಿ ಕಾಲ್ ಓಪನ್ ಸರ್ಕ್ಯೂಟ್ ವೋಲ್ಟೇಜ್. ವಿತೌಟ್ ನೋ ಲೋಡ್ ಕಂಡೀಷನ್ ಅಲ್ಲಿ ಇರುವಂತಹ ವೋಲ್ಟೇಜ್ ನ ನಾವು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅಂತ ಹೇಳ್ತೀವಿ. ಇನ್ನು P max, maximum power point. So maximum power point is nothing but the combination of voltage and amps. Voltage and amps are maximum, at maximum. ಏನು ಒಂದು 50 ವ್ಯಾಟ್ ಪೀಕ್ ನ ಒಂದು ಸೋಲಾರ್ ಪ್ಯಾನಲ್ ನಾವು ತಗೊಂಡಾಗ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಅದು ವೋಲ್ಟೇಜ್ ಎಷ್ಟು ಡೆವಲಪ್ ಆಗ್ತಾ ಇದೆ, ಅಲ್ಲಿ ಕರೆಂಟ್ ಎಷ್ಟು ಬರ್ತಾ ಇದೆ, ಅದನ್ನ ನಾವು ದಟ್ ಸಮ್ ಕಾಂಬಿನೇಷನ್ ಆಫ್ ವೋಲ್ಟೇಜ್ ಅಂಡ್ ಆಂಪ್ಸ್ ಅನ್ನ ನಾವು ಅಟ್ ಹೈಯರ್ ವೋಲ್ಟೇಜ್ ವ್ಯಾಟೇಜ್ ನ P ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಇನ್ನು VMP ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವೋಲ್ಟೇಜ್ ಜನರೇಟೆಡ್ ವೆನ್ ಪವರ್ ಔಟ್ಪುಟ್ ಇಸ್ ಗ್ರೇಟೆಸ್ಟ್. ಅಂದ್ರೆ 50 ವ್ಯಾಟ್ ಪೀಕ್ ನ ಒಂದು ಪ್ಯಾನಲ್ ಅಂತ ತಗೊಂಡ್ರೆ ಅಟ್ಲೀಸ್ಟ್ ಒಂದು 45 to 47 ವ್ಯಾಟೇಜ್ ಅಷ್ಟು ಪವರ್ ಜನರೇಟ್ ಮಾಡುತ್ತೆ ಎಟ್ ಮ್ಯಾಕ್ಸಿಮಮ್ ಅಲ್ಲಿ. ಸೊ ಆ ಒಂದು ಇದನ್ನ ನಾವು ಆ ವೋಲ್ಟೇಜ್ ನಾವು
voltage generated when the power output is greater. That is we call VMP. In a short circuit current ಅಂತ ಹೇಳಿದ್ರೆ the solar panels producing when plus and minus panels wires ಅಂದ್ರೆ ಏನು ಪಾಸಿಟಿವ್ ನೆಗೆಟಿವ್ ಪೊಲಾರಿಟಿ ಆ ಒಂದು ಪ್ಯಾನಲ್ ಇಂದ ಬಂದಿರುತ್ತಲ್ಲ ಕನೆಕ್ಷನ್, ಆ ಒಂದು ಕನೆಕ್ಷನ್ ಎರಡನ್ನೂ ಡೈರೆಕ್ಟ್ ಆಗಿ ಪಾಸಿಟಿವ್ ಮತ್ತೆ ನೆಗೆಟಿವ್ ನ ಡೈರೆಕ್ಟ್ ಆಗಿ ನಾವು ಶಾರ್ಟ್ ಮಾಡಿದಾಗ ಅದನ್ನ ನಾವೇನ್ ಹೇಳ್ತೀವಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಂತ ಹೇಳ್ತೀವಿ. ಯಾವುದೇ ತರದ ಲೋಡ್ಗೆ ಕನೆಕ್ಷನ್ ಇರೋದಿಲ್ಲ. ಬಟ್ ನಾರ್ಮಲಿ ನಾವು ಸುಮ್ಮನೆ ಹಾಗೆ ಪ್ಯಾನಲ್ಸ್ ಗಳನ್ನ ಇಟ್ಟಾಗ ಅದ್ರ ಮೇಲೆ ಸೋಲಾರ್ ರೇಸ್ ಬಿದ್ದ ಮೇಲೆ ಇಟ್ ವಿಲ್ ಸ್ಟಾರ್ಟ್ ಟು ಜನರೇಟ್ ದ ಪವರ್ ಅಲ್ವಾ. ಸೊ ಆ ಒಂದು ಪವರ್ಗೆ ಏನ್ ಆ ಒಂದು ಪ್ಯಾನಲ್ಗೆ ಏನ್ ಪೊಲಾರಿಟಿ ಎರಡು ವಯರ್ಸ್ ಕನೆಕ್ಟ್ ಆಗಿರುತ್ತೋ ಪಾಸಿಟಿವ್ ಮತ್ತೆ ನೆಗೆಟಿವ್ ವಯರ್ಸ್, ಅದನ್ನ ನಾವು ಶಾರ್ಟ್ ಮಾಡಿದಾಗ ಕನೆಕ್ಟ್ ಮಾಡಿದಾಗ ಬರುವಂತಹ ಕರೆಂಟ್ ಅನ್ನ ನಾವು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಂತ ಹೇಳ್ತೀವಿ. ಇನ್ನು IMP ಮ್ಯಾಕ್ಸಿಮಮ್ ಕರೆಂಟ್ ಅಂತ ಹೇಳಿದ್ರೆ ಕರೆಂಟ್ ಕರೆಸ್ಪಾಂಡಿಂಗ್ ಎಟ್ ಮ್ಯಾಕ್ಸಿಮಮ್ ಪವರ್ ಏನು ಔಟ್ಪುಟ್ ಇರುತ್ತೋ ಆ ಒಂದು ಕರೆಂಟ್ ಅನ್ನ ನಾವೇನ್ ಹೇಳ್ತೀವಿ IMP, ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಕರೆಂಟ್. ಇನ್ನು ಥರ್ಡ್ ಕ್ವಶನ್ ಬಂದ್ರೆ ಒಂದು ಸಿಂಪಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಇದು. ಅ ಪರ್ಸನ್ ಇನ್ ರಿಮೋಟ್ ಪ್ಲೇಸ್ wants to make all his loads to work on renewable energy because he has no access to grid supply. Suggest the suitable PV system and explain the suggested system with block diagram. So ಇಲ್ಲಿ ನೋಡಿ ಯಾವುದೋ ಒಂದು ಪರ್ಸನ್ ಈಸ್ ಇನ್ ರಿಮೋಟ್ ಪ್ಲೇಸ್, ಯಾವುದೋ ಒಂದು ಹಳ್ಳಿ ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಸೊ ಅವ್ರಿಗೆ he want to generate the power using renewable energy ಅಂದ್ರೆ ಮನೆಯಲ್ಲಿ ಬೇಕಾದಂತಹ ಅಷ್ಟು ಪವರ್ನ ರಿನ್ಯೂಯಬಲ್ ಎನರ್ಜಿಲಿ ಜನರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಯಾವುದೇ ತರಹದ ಆಕ್ಸೆಸ್ ಗ್ರಿಡ್ ಸಪ್ಲೈ, ಇವಾಗ ನೀವು ಏನ್ KPTCL KB ಅಂತ ಹೇಳ್ತೀವಿ ಅದ್ರದ್ದು ಯಾವುದೇ ತರಹದ ಸಪ್ಲೈ ಇಲ್ಲ. ಏನೇ ಸಪ್ಲೈ ಬೇಕು ಅಂತ ಹೇಳಿದ್ರೆ ಅವ್ರು ರಿನ್ಯೂಯಬಲ್ ಎನರ್ಜಿಯಿಂದ ಮಾಡುವಂತ ಆಪ್ಷನ್ ಅಷ್ಟೇ ಅವರಲ್ಲಿ ಇರುವಾಗ ನಾವು ಯಾವ ಒಂದು ಸೂಟಬಲ್ PV ಸಿಸ್ಟಮ್ ನ ಅವರಿಗೆ ಸಜೆಸ್ಟ್ ಮಾಡಬಹುದು ಅನ್ನೋದು ಈ ಕ್ವಶನ್. ಸೊ ಯೂಶಲಿ ರಿನ್ಯೂಯಬಲ್ ಎನರ್ಜಿ ಸೋಲಾರ್, ನಮ್ಮ ಇಂಡಿಯಾದಲ್ಲಿ ಸೋಲಾರ್ ಎನರ್ಜಿ ತುಂಬಾ ಜಾಸ್ತಿನೇ ಇದೆ. ನಮ್ಗೆ ಬರೋ ಜೂನ್ ಜುಲೈಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಿಟ್ರೆ ಆಲ್ಮೋಸ್ಟ್ 12 ಮಂತ್ಸ್ ಅಲ್ಲಿ ನಾವು 10 ಮಂತ್ಸ್ ನಮಗೆ ಬೇಕಾಗುವಂತಹ ಎಷ್ಟು ಬೇಕಷ್ಟು ಪವರ್ ನ ಜನರೇಟ್ ಮಾಡ್ಕೊಳ್ಳೋ ಅಷ್ಟಂತೂ ಒಂದು ಸೋರ್ಸ್ ಸೋಲಾರ್ ಎನರ್ಜಿ ನಮ್ಗಿದೆ. ಸೊ ಇಲ್ಲಿ ನಾವು ಅವ್ರಿಗೆ ಯಾವುದೇ ತರಹದ ಆಕ್ಸೆಸ್ ಇಲ್ಲ ಗ್ರಿಡ್ ಸಪ್ಲೈ ಅಂತ ಹೇಳಿದ್ರೆ ಅವರ ಮನೆಗೆ ಲೋಡ್ ಅನ್ನ ಅವ್ರು ಆ ಪವರ್ ನ ಜನರೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಈಸಿಲಿ ಸಜೆಸ್ಟ್ ದೆಮ್ ಸ್ಟ್ಯಾಂಡ್ ಅಲೋನ್ ಕಾನ್ಫಿಗರೇಷನ್. ಸ್ಟ್ಯಾಂಡ್ ಅಲೋನ್ ಈಸ್ ನಥಿಂಗ್ ಬಟ್ ದ ಆಫ್ ಗ್ರಿಡ್ ಸಿಸ್ಟಮ್. ಅಂದ್ರೆ ಆಫ್ ಗ್ರಿಡ್ ಯಾವುದೇ ತರಹದ ಗ್ರಿಡ್ ಕನೆಕ್ಷನ್ ಇಲ್ಲದೆ ಇರೋದಂಥದ್ದು, ಅಲ್ಲೇ ಪ್ಯಾನಲ್ಸ್ ನ ಜನರೇಟ್ ಮಾಡಿ ಬ್ಯಾಟರೀಸ್ ನ ಯೂಸ್ ಮಾಡಿ ಇನ್ವರ್ಟರ್ ಇಂದ AC ಸಪ್ಲೈ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡುವಂತಹ ಒಂದು ಸಿಸ್ಟಮ್, ಅದು ಸ್ಟ್ಯಾಂಡ್ ಅಲೋನ್ ಕಾನ್ಫಿಗರೇಷನ್ ಅಥವಾ ಆಫ್ ಗ್ರಿಡ್ ಸಿಸ್ಟಮ್ ಕ್ಯಾನ್ ಬಿ ಸಜೆಸ್ಟ್ ಟು ದಟ್ ಪರ್ಸನ್, ರೈಟ್. ಸೊ ಯಾವ ತರ ಇರುತ್ತೆ ಬ್ಲಾಕ್ ಡಯಾಗ್ರಾಮ್, ವಿತ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಬ್ಲಾಕ್ ಡಯಾಗ್ರಾಮ್, ದಿಸ್ ಇಸ್ ಅ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್, ಯು ಕ್ಯಾನ್ ಸಿ ದಿಸ್. PVRS ಯಾವ್ದು ಕನೆಕ್ಟ್ ಆಗಿದೆ, ಚಾರ್ಜ್ ಕಂಟ್ರೋಲರ್ಸ್. ಚಾರ್ಜ್ ಕಂಟ್ರೋಲರ್ ಇಂದ ಬ್ಯಾಟ್ರಿ, ಸೊ ಬ್ಯಾಟ್ರಿಯಿಂದ ಇನ್ವರ್ಟರ್ ಇಂದ AC ಲೋಡ್. ಸೊ ಇಲ್ಲಿ PV panels of course they'll generate the power. The DC supply has to convert to the AC ಸಪ್ಲೈ ಅಂತ ಹೇಳಿದ್ರೆ ಇನ್ವರ್ಟರ್ಸ್ ನಾವು ಯೂಸ್ ಮಾಡ್ಲೇಬೇಕು. ಇನ್ನು ಆಫ್ ಗ್ರಿಡ್ ಅಂತ ಹೇಳಿದ್ಮೇಲೆ ಯಾವುದೇ ತರಹದ ಗ್ರಿಡ್ ಸಪ್ಲೈನೇ ಇಲ್ಲ ಅದಕ್ಕೆ ಅಂತ ಹೇಳಿದ್ಮೇಲೆ ನಾವು ಡೇ ಟೈಮ್ ಅಲ್ಲಿ ಆ ಒಂದು ಎನರ್ಜಿನ ಸ್ಟೋರ್ ಮಾಡ್ಬೇಕಲ್ವಾ. ನೈಟ್ ಟೈಮ್ ಅಲ್ಲಿ ದೇರ್ ಇಸ್ ನೋ ಅವೈಲಬಿಲಿಟಿ ಆಫ್ ಸೋಲಾರ್. ಸೊ ಹಾಗಾಗಿ ಬ್ಯಾಟ್ರಿ, ಆ ಬ್ಯಾಟ್ರಿ ಓವರ್ ಚಾರ್ಜ್ ಆಗಬಾರ್ದು ಮತ್ತೆ ಓವರ್ ಡಿಸ್ಚಾರ್ಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಚಾರ್ಜ್ ಕಂಟ್ರೋಲರ್ ನ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ನಾವು DC ಲೋಡ್ಸ್ ಅನ್ನೇ ತಗೊಂಡ್ರೆ ಡೈರೆಕ್ಟ್ ಆಗಿ ಬ್ಯಾಟ್ರಿನ ನಾವು ಯೂಸ್ ಮಾಡ್ಕೋಬಹುದು ವಿತೌಟ್ ಇನ್ವರ್ಟರ್. ಇಫ್ ವಿ ನೀಡ್ AC ಲೋಡ್ ಅಂತ ಹೇಳಿದಾಗ ಇಟ್ ರಿಕ್ವೈರ್ಸ್ ಇನ್ವರ್ಟರ್. ಓಕೆ, this is the explanation. So in a fourth question bandre, this is also one type of application based question. Listen carefully. Mr. X has purchased land in a remote village which has no access to electricity, same like last question, to build energy efficient sustainable farmhouse. His requirement as follows: highly efficient solar panels, combined farming with PV, building constructed using PV panels, additional solar panel on rooftop which moves in direction of the sun, and type of configuration, and suggest the type of panels required. This is question. This is application based question. Illi some person has purchased land in remote place, ಯಾವುದೋ ಒಂದು ಪ್ಲೇಸ್ ಅಲ್ಲಿ ಯಾವುದೇ ತರದ ಎಲೆಕ್ಟ್ರಿಸಿಟಿ ಅವೈಲಬಲ್ ಇಲ್ಲ, ಅಂದ್ರೆ ಗ್ರಿಡ್ ಕನೆಕ್ಷನ್ ಇಲ್ಲ, ಅಲ್ಲಿವರೆಗೂ ಇಲ್ಲ.
But he wants to generate power for his house by using some sustainable energy. Nothing but sustainable ಅಂದ್ರೆ ಕಾಸ್ಟ್ಲೆಸ್ ಆಗಿರ್ಬೇಕು. ಯಾವುದೇ ತರಹದ ಗ್ಲೋಬಲ್ ವಾರ್ಮಿಂಗ್ ಅದಕ್ಕೆ ಪೊಲ್ಯೂಷನ್ ಎಫೆಕ್ಟ್ ಆಗಬಾರ್ದು. ಒಂದು ಎನರ್ಜಿ ಎಫಿಷಿಯಂಟ್ ಸಸ್ಟೈನಬಲ್ ಎನರ್ಜಿ ಒಂದು ಫಾರ್ಮ್ ಹೌಸ್ ಅನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನೇನ್ ಬೇಕು ಅದರಲ್ಲಿ ಅವನ ರಿಕ್ವೈರ್ಮೆಂಟ್ ಏನಿದೆ, ಹೈಲಿ ಎಫಿಷಿಯಂಟ್ ಸೋಲಾರ್ ಪ್ಯಾನಲ್ ರಿಕ್ವೈರ್ಮೆಂಟ್ ಇದೆ. ಯೂಶುವಲಿ ಹೈಲಿ ಎಫಿಷಿಯಂಟ್ 80 to 85% ವಿತ್ ಲೋ ಲಾಸ್, ಕಡಿಮೆ ಲಾಸ್ ಅಲ್ಲಿ ಪವರ್ ನ ಜನರೇಟ್ ಮಾಡುವಂತಹ ಇವಾಗ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಸೋಲಾರ್ ಪ್ಯಾನಲ್ಸ್ ಯಾವುದು ಅಂತ ಹೇಳಿದ್ರೆ ಮೊನೋಕ್ರಿಸ್ಟಲಿನ್, ಬಿಕಾಸ್ ಇಟ್ ಇಸ್ ಹೈ ಎಫಿಷಿಯನ್ಸಿ ಕಂಪೇರ್ಸ್ ಟು ದ ಸೋಲಾರ್ ಪಿವಿ ಸೆಲ್. ಮೊನೋಕ್ರಿಸ್ಟಲಿನ್, ಮಲ್ಟಿಕ್ರಿಸ್ಟಲಿನ್ ಅಂತ ಏನ್ ಬರುತ್ತೆ, ಸೊ ಪಾಲಿಕ್ರಿಸ್ಟಲಿನ್ ಅಂತ ನಾವ್ ಏನ್ ಹೇಳ್ತೀವಿ ಆ ತರದ್ದು ಟೈಪ್ಸ್ ಗಳಲ್ಲಿ ಮೊನೋಕ್ರಿಸ್ಟಲಿನ್ ನಾವು ಸಜೆಸ್ಟ್ ಮಾಡಬಹುದು. ಇನ್ನ ಅದು ಸೆಕೆಂಡ್ ಕ್ವಶನ್ ಏನಿದೆ, ಕಂಬೈನ್ಡ್ ಫಾರ್ಮಿಂಗ್ ಅಂತ ಇದೆ. ಕಂಬೈನ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ನಾವು ಫಾರ್ಮಿಂಗು ಮಾಡ್ಕೊಂಡು ಹೊಲ ಗದ್ದೆ ಕೆಲಸಗಳನ್ನ ಮಾಡ್ಕೊಂಡು ಅದೇ ಜಾಗದಲ್ಲಿ ನಾವು ಸೋಲಾರ್ ಪ್ಯಾನಲ್ಸ್ ನ ಇನ್ಸ್ಟಾಲ್ ಮಾಡಬಹುದು. ಅದಕ್ಕೆ ನಾವು ಕಂಬೈನ್ಡ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಏನು ಒಂದು ಹೈಟ್ ಅಲ್ಲಿ ಅಗ್ರೋ ವೋಲ್ಟಾಯಿಕ್ಸ್ ಒಂದು ಟೆಕ್ನಾಲಜಿ ಯೂಸ್ ಮಾಡಬಹುದು. ಅಗ್ರೋ ವೋಲ್ಟಾಯಿಕ್ಸ್ ಇಸ್ ನಥಿಂಗ್ ಬಟ್ ಕಂಬೈನ್ ಆಫ್ ಎನರ್ಜಿ ಜನರೇಷನ್ ಆಸ್ ವೆಲ್ as ಅಗ್ರಿಕಲ್ಚರ್ ಮಾಡುವಂತಹದ್ದು. ಸೊ ಒಂದು ಹೈಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೈಟ್ ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರ ಕೆಳಗಡೆ ಇರುವಂತಹ ಲ್ಯಾಂಡ್ ಅನ್ನ ನಾವು ಯಾವುದೇ ತರದ ಎಫೆಕ್ಟಿವ್ ಡಿಸ್ಟರ್ಬೆನ್ಸ್ ಇಲ್ದಲೆ ನಾವು ಅದನ್ನ ಅಲ್ಲಿ ಅಗ್ರಿಕಲ್ಚರ್ ಮಾಡುವಂತದನ್ನ ನಾವು ಅಗ್ರೋ ವೋಲ್ಟಾಯಿಕ್ಸ್, ದಟ್ ನಮ್ ನೇಮ್ ಇಟ್ಸೆಲ್ಫ್ ಇಸ್ ಅಗ್ರೋ ಅಂಡ್ ವೋಲ್ಟಾಯಿಕ್ಸ್. ಅಗ್ರೋ ಇಸ್ ನಥಿಂಗ್ ಅಗ್ರಿಕಲ್ಚರ್ ಪ್ಲಸ್ ಅದೇ ಒಂದು ಲ್ಯಾಂಡ್ ಅಲ್ಲಿ ನಾವು ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿ ಪವರ್ ನ ಈಸಿಯಾಗಿ ಜನರೇಟ್ ಮಾಡ್ಕೋಬಹುದು ಅಂತಹ ಕಾಂಬಿನೇಷನ್ ಇಸ್ ಅಗ್ರೋ ವೋಲ್ಟಾಯಿಕ್ಸ್. ಇನ್ನ ಬಿಲ್ಡಿಂಗ್ ಇಂಟಿಗ್ರೇಟೆಡ್ ಆಗಿರೋದ್ರಿಂದ BIPV ಸಿಸ್ಟಮ್ಸ್, ಏನ್ ಬಿಲ್ಡಿಂಗ್ ಅಲ್ಲಿ ಇರೋ ಫಾರ್ಮ್ ಹೌಸ್ ಅನ್ನ ನಾವು ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನಿದೆ, ಫ್ರಂಟ್ ಸ್ಟ್ರಕ್ಚರ್ ಯಾವ ಕಡೆ ಸೋಲಾರ್ ರೇಸ್ ಚೆನ್ನಾಗಿ ಬೀಳುತ್ತೋ ಅಂತ ಕಡೆ ನಾವು ಸೋಲಾರ್ ಪ್ಯಾನಲ್ಸ್ ಗಳನ್ನ ಫಿಕ್ಸ್ ಮಾಡಬಹುದು. ಇಟ್ ಲುಕ್ಸ್ ಲೈಕ್ ಅ ಹೋಮ್, ಮನೆಗೆ ಒಂದು ಡಿಸೈನ್ ತರನು ಆಗುತ್ತೆ. ಅದರಿಂದ ನಾವು ಈಸಿಯಾಗಿ ಪವರ್ ಕೂಡ ಜನರೇಟ್ ಮಾಡಬಹುದು. ಸೊ ದಟ್ ಇಸ್ BIPV ವಿ ಕ್ಯಾನ್ ಯೂಸ್. ಅಂಡ್ ಇನ್ ಲಾಸ್ಟ್ ಕ್ವಶನ್, ಅಡಿಷನಲ್ ಸೋಲಾರ್ ಪ್ಯಾನಲ್ ಮೂವ್ಸ್ ಡೈರೆಕ್ಷನ್ ಅಂತ ಹೇಳಿದ್ರೆ, ಈಗ ನಾವು ಕೆಲವೊಂದು ಸೋಲಾರ್ ಪ್ಯಾನಲ್ಸ್ ಗಳಿಗೆ ನಾವು ಸೋಲಾರ್ ಟ್ರ್ಯಾಕರ್ಸ್ ನ ಹಾಕ್ಬೋದು. ಯಾವ ಕಡೆ ಸೂರ್ಯ ಬೀಳ್ತಾ ಇದ್ದಾನೋ, ಈಗ ನಾವು ಒಂದ್ ಕಡೆ ಫಿಕ್ಸ್ ಮಾಡಿಟ್ರೆ ನಮ್ಗೆ ಗೊತ್ತದೆ ಬೆಳಗ್ಗೆಯಿಂದ ಸಂಜೆ ಪೂರ್ವದಲ್ಲಿ ಹುಟ್ಟಿ ಏನು ಪಶ್ಚಿಮದಲ್ಲಿ ಮುಳುಗ್ತಾನೋ ಆ ಒಂದು ಡೈರೆಕ್ಷನ್ಗೆ ಅದು ಸೋಲಾರ್ ರೇಸ್ ಎಲ್ಲಿ ಬೀಳ್ತಾ ಇದೆಯೋ ಆ ಒಂದು ಡೈರೆಕ್ಷನ್ಗೆ ಸೋಲಾರ್ ಪ್ಯಾನಲ್ಸ್ ತಿರ್ಗತ್ತೆ ಯೂಸಿಂಗ್ ಸೋಲಾರ್ ಟ್ರ್ಯಾಕರ್ಸ್. ಸೋಲಾರ್ ಟ್ರ್ಯಾಕರ್ಸ್ ಅಲ್ಲಿ ಯೂಶಲಿ ಏನಿರುತ್ತೆ, ಸ್ಮಾಲ್ ಮೋಟರ್ಸ್ ನ ಕನೆಕ್ಟ್ ಮಾಡಿರ್ತಾರೆ. ಅದು ಇಟ್ ವಿಲ್ ಟ್ರ್ಯಾಕ್ ದ ಸೋಲಾರ್ ರೇಸ್. ಸೊ ಆ ತರದ ಒಂದು ರಿಕ್ವೈರ್ಮೆಂಟ್ ಅವ್ರಿಗೆ ಇರೋದ್ರಿಂದ ಸೋಲಾರ್ ಪ್ಯಾನಲ್ಸ್ ಗಳಿಗೆ ನಾವು ಸೋಲಾರ್ ಟ್ರ್ಯಾಕರ್ಸ್ ನ ಕೂಡ ಇನ್ಸ್ಟಾಲ್ ಮಾಡಬಹುದು. ಇನ್ನು ಲಾಸ್ಟ್ ಸೋಲಾರ್ ಅಲ್ಲಿ ಯಾವ ತರದ ಒಂದು ಸಿಸ್ಟಮ್ ಹಾಕ್ಬೋದು ಅಂತ ಹೇಳಿದ್ರೆ ಆಫ್ ಗ್ರಿಡ್ ಸಿಸ್ಟಮ್, ಬಿಕಾಸ್ ದೇರ್ ಇಸ್ ನೋ ಆಕ್ಸೆಸ್ ಗ್ರಿಡ್ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಗ್ರಿಡ್ ಕನೆಕ್ಟೆಡ್ ಸಿಸ್ಟಮ್ ಅಂತೂ ಹಾಕೋದಕ್ಕಾಗಲ್ಲ. ಇಟ್ ಇಸ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್, ಅವರಲ್ಲೇ ಯೂಸ್ ಮಾಡ್ಕೊಳ್ಳುವಂತ ಆಫ್ ಗ್ರಿಡ್ ಸಿಸ್ಟಮ್ ನ ನಾವು ಈಸಿಯಾಗಿ ಸಜೆಸ್ಟ್ ಮಾಡಬಹುದು. ಸೊ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಸೇಮ್ ಥಿಂಗ್, PVRS, ಬ್ಯಾಟ್ರೀಸ್, ಚಾರ್ಜ್ ಕಂಟ್ರೋಲರ್ಸ್, ಇನ್ವರ್ಟರ್ಸ್. ಅಂಡ್ ಫಿಫ್ತ್ ಕ್ವಶನ್ ಗೆ ಬಂದ್ರೆ, ದಟ್ ಇಸ್ write the advantages and disadvantages of solar photovoltaic system or merits and demerits ಅಂತಾನು ನಾವು ಹೇಳ್ಬೋದು. ಏನ್ ಬೆನಿಫಿಟ್ಸ್ ಇದೆ, ಏನು ಲೈಕ್ ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಸೋಲಾರ್ PV ಸಿಸ್ಟಮ್ಸ್, ಏನ್ PV ಸಿಸ್ಟಮ್ ಏನಿದೆ ಅದರ ಫಸ್ಟ್ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವು ನೋಡೋಣ. ಸೊ ಸೋಲಾರ್ ಎನರ್ಜಿ ನಮ್ಗೆಲ್ಲ ಗೊತ್ತಿರಬೇಕು, ಇಟ್ ಇಸ್ ಅ ಫ್ರೀ ಅವೈಲೇಬಲ್, ಯಾವುದೇ ತರದ ಕಾಸ್ಟ್ ನಾವು ಕೊಡಬೇಕಾಗಿಲ್ಲ. And it is vast, ಯಾವುದೇ ತರ ಫ್ಯೂಮ್ಸ್ ಕೂಡ ಇಲ್ಲ. ಸೊ ದಿಸ್ ಇಸ್ ಸೋಲಾರ್ ಎನರ್ಜಿ ಇಸ್ ಫ್ರೀಲಿ ಅವೈಲೇಬಲ್ ಇನ್ ನೇಚರ್. ಇನ್ನು ಡೈರೆಕ್ಟ್ ಕನ್ವರ್ಷನ್ ಆಫ್ ಸನ್ಲೈಟ್ ಇಂಟು ಎಲೆಕ್ಟ್ರಿಸಿಟಿ, ಇಲ್ಲಿ ಯಾವುದೇ ತರದ ಏನ್ ಸೋಲಾರ್ ಲೈಟ್ ಪ್ಯಾನಲ್ಸ್ ಗಳ ಮೇಲೆ ಬೀಳುತ್ತೋ ಆ ಪ್ಯಾನಲ್ಸ್ ಎಲ್ಲಿರೋ ಸೋಲಾರ್ ಸೆಲ್ಸ್ ಆ ಫೋಟಾನ್ಸ್ ಅನ್ನ ಹೇಗೆ ಕನ್ವರ್ಟ್ ಮಾಡ್ತಿದ್ಯೋ ಎಲೆಕ್ಟ್ರಿಸಿಟಿಗೆ, ದಟ್ ಇಸ್ ವಿ ಕಾಲ್ ಡೈರೆಕ್ಟ್ ಕನ್ವರ್ಷನ್. ಸೊ ಇನ್ಯಾವುದೋ ಒಂದು ಕನ್ವರ್ಷನ್ ಬೇಕಾಗಿಲ್ಲ, ಇಲ್ದ ಇಟ್ ಇಸ್ ಡೈರೆಕ್ಟ್ಲಿ ಜನರೇಟಿಂಗ್ ದ DC ಪವರ್. ಅಂಡ್ ಆಬ್ಸೆನ್ಸ್ ಆಫ್ ಮೂವಿಂಗ್ ಪಾರ್ಟ್ಸ್, ಒಂದು ಸಲ ಸೋಲಾರ್ ಪ್ಯಾನಲ್ಸ್ ನಾರ್ಮಲಿ ಫಿಕ್ಸ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಯೂಶಲಿ ವಿ ಫಿಕ್ಸ್ ದ ಸೋಲಾರ್ ಪ್ಯಾನಲ್ಸ್ ಅಲ್ವಾ. ಸೊ ದ ಆಬ್ಸೆನ್ಸ್ ಆಫ್ ಮೂವಿಂಗ್ ಪಾರ್ಟ್ಸ್ ಅಂಡ್ ದ ಲೋ ಮೇಂಟೆನೆನ್ಸ್ ಕಾಸ್ಟ್. ಒಂದು ಸಾರಿ ನಾವು ಒಂದು ಸಿಸ್ಟಮ್ ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬಿಟ್ರೆ ಮೋರ್ ದನ್ 20 to 25 years ವರೆಗೂ ಯಾವುದೇ ತರದ ತೊಂದರೆ ಇಲ್ದಲೆ ವಿ ಕ್ಯಾನ್ ಈಸಿಲಿ ಮೇಂಟೈನ್ ದೋಸ್. ಯಾವುದೇ ತರದ ಮೇಂಟೆನೆನ್ಸ್ ಆಗಲಿ ಅಥವಾ ಸೋಲಾರ್ ಪ್ಯಾನಲ್ಸ್ ಗಳನ್ನ ರೀಪ್ಲೇಸ್ ಮಾಡೋದಾಗ್ಲಿ ಖಂಡಿತ ಬರೋದಿಲ್ಲ. ಸೊ
ಲೋ ಮೇಂಟೆನೆನ್ಸ್ ಕಾಸ್ಟ್. ಇನ್ ನೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಜನರೇಟ್ ಮಾಡೋ ಟೈಮಲ್ಲಿ ಯಾವುದೇ ತರದ ಹೊಗೆ ಆಗ್ಲಿ ಅಥವಾ ಯಾವುದೇ ತರ ಫ್ಯೂಮ್ಸ್ ಆಗಲಿ ಅಥವಾ ಯಾವುದೇ ಸ್ಮೆಲ್ ಅಂತೂ ಖಂಡಿತ ಬರೋದಿಲ್ಲ. ಸೊ ಇಟ್ ಹ್ಯಾಸ್ ನೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಇನ್ ಅ ಲಾಂಗ್ ಲೈಫ್ ಸೋಲಾರ್ ಪ್ಯಾನಲ್ಸ್ ಗಳು ಅಪ್ ಟು 20 to 23 years ವರೆಗೂ ಆರಾಮ್ಸೆ ನಾವು ಯೂಸ್ ಮಾಡಬಹುದು ವಿತ್ ಹೈ ಎಫಿಷಿಯನ್ಸಿ, ಹೈ ರಿಲಯಬಲ್, ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ಸ್ಟಾರ್ಟೆಡ್ ಆಸ್ ನೋ ಸ್ಟಾರ್ಟಿಂಗ್ ಟೈಮ್ ರಿಕ್ವೈರ್ಡ್. ಈಗ ಆಸ್ ಸೂನ್ ಆಸ್ ನಾವೇನ್ ಸೋಲಾರ್ ಪ್ಯಾನಲ್ಸ್ ನ ತಗೊಂಡೋಗಿ ಬಿಸಿಲಲ್ಲಿ ಇಟ್ರೆ ಇಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಟು ಜನರೇಟ್ ದ ಪವರ್. ಅದಕ್ಕೆ ಇಷ್ಟ ಟೈಮ್ ಬೇಕು ಅಥವಾ ಅದು ಬಿಸಿ ಆಗ್ಬೇಕು, ಅದಕ್ಕೆ ಇಷ್ಟು ಟೈಮ್ ಇಡಬೇಕು ಅಂತ ಏನ್ ರಿಕ್ವೈರ್ಮೆಂಟ್ ಇಲ್ಲ ಅದಕ್ಕೆ. ಸೊ ಇಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಎಟ್ ಲೋಡ್ ಸೆಂಟರ್ಸ್ ಅಂಡ್ ಹೆನ್ಸ್ ಸೇವ್ಸ್ ಕಾಸ್ಟ್. ಅಂದ್ರೆ ದೊಡ್ಡದಾಗಿ ಒಂದು ಲೋಡ್ ಎಲ್ಲೋ ಒಂದ್ ಕಡೆ ತುಂಬಾ ಜಾಸ್ತಿ ಜಾಗ ಇದೆ, ಅಲ್ಲಿ ಇನ್ಸ್ಟಾಲ್ ಮಾಡ್ಬಿಟ್ಟು ನಾವು ವಿ ಕ್ಯಾನ್ ಕನೆಕ್ಟ್ ಟು ದ ಗ್ರಿಡ್ ಆಲ್ಸೋ. ಸೊ ಎಟ್ ದ ಲೋಡ್ ಸೆಂಟರ್ಸ್ ಅಲ್ಲಿ ಕೂಡ ನಾವು ಅದನ್ನ ಇನ್ಸ್ಟಾಲ್ ಮಾಡ್ಬೋದು. ದೀಸ್ ಆರ್ ದ ಮೆರಿಟ್ಸ್, ನಥಿಂಗ್ ಬಟ್ ಅಡ್ವಾಂಟೇಜಸ್ ಆಫ್ PV ಸಿಸ್ಟಮ್. ಇನ್ನು ಡಿಸ್ಅಡ್ವಾಂಟೇಜಸ್ ಅಂತ ಬಂದ್ರೆ ಸೋಲಾರ್ ಪವರ್ ಪ್ಲಾಂಟ್ಸ್ ರಿಕ್ವೈರ್ಸ್ ಲಾರ್ಜ್ ಏರಿಯಾ. ಹೌದಲ್ವಾ? ಸೋಲಾರ್ ಪ್ಯಾನಲ್ಸ್ ಎಲ್ಲ ದೊಡ್ಡದಾಗಿರುತ್ತೆ. ಅದನ್ನ ನಾವು ಮೆಕ್ಯಾನಿಕಲ್ ಫಿಕ್ಚರ್ಸ್, ಅದಕ್ಕೆ ಹೋಲ್ಡರ್ಸ್ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರೆ ದೊಡ್ಡ ಏರಿಯಾ ಬೇಕು. ಅಂಡ್ ಇಟ್ ನೀಡ್ಸ್ ಹೈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಫಸ್ಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಹೈ ಬಿಕಾಸ್ ಸೋಲಾರ್ ಪ್ಯಾನಲ್ಸ್ ಕಾಸ್ಟ್ ಮೋರ್. ಅಲ್ಲಿ ಸೋಲಾರ್ ಪ್ಯಾನಲ್ಸ್ ಇರ್ಬೋದು, ಅದಕ್ಕೆ ಏನ್ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್ ಇರ್ಬೋದು ಅಥವಾ ಇನ್ವರ್ಟರ್ಸ್ ಇರ್ಬೋದು, ಅದೆಲ್ಲ ತುಂಬಾ ಕಾಸ್ಟ್ ಆಗುತ್ತೆ. ಸೊ ಇನಿಷಿಯಲ್ ಕಾಸ್ಟ್ ಇಸ್ ಕ್ಯಾಪಿಟಲ್ ಕಾಸ್ಟ್ ಇಸ್ ಹೈ. ಅಂಡ್ ಸೋಲಾರ್ ಎನರ್ಜಿ ಇಸ್ ಅನ್ರಿಲಯಬಲ್ ಅಂಡ್ ದೇರ್ಫೋರ್ ಸ್ಟೋರೇಜ್ ಬ್ಯಾಟ್ರಿ ಆರ್ ನೀಡೆಡ್. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರದೆ ಬೆಳಗ್ಗೆ ನಾರ್ಮಲಿ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂತೂ ಬೆಳಕಿರುತ್ತೆ. ಅದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಸೋಲಾರ್ ರೇಸ್ ಎಷ್ಟೊತ್ತು ಸಿಗುತ್ತೆ? ಫಾರ್ ದ ಶಾರ್ಟ್ ಪೀರಿಯಡ್, ಮೇ ಬಿ 10 ಗಂಟೆ ನಂತರ 4 ಗಂಟೆ ಒಳಗಡೆ. ಆ ಒಂದು ಕಡಿಮೆ ಟೈಮ್ ಅಲ್ಲಿ ನಾವು ಜನರೇಟ್ ತುಂಬಾ ಚೆನ್ನಾಗಿ ಪವರ್ ಜನರೇಟ್. ಬಟ್ ಅದಾದ ನಂತರ 6 o'clock ನಂತರ ಸೋಲಾರ್ ಎನರ್ಜಿಯಿಂದ ಪವರ್ ನಾವು ಜನರೇಟ್ ಮಾಡೋದಕ್ಕಾಗತ್ತಾ? ಇಲ್ಲ. ಸೊ ಆ ಕಾರಣಕ್ಕೆ ನಮಗೆ ಸ್ಟೋರೇಜ್ ಬ್ಯಾಟ್ರಿ ನೆಸೆಸಿಟಿ ಇದೆ. ದಿಸ್ ಇಸ್ ಒನ್ ಡಿಸ್ಅಡ್ವಾಂಟೇಜ್. ಓಕೆ. ಇನ್ನು ಸಿಕ್ಸ್ತ್, ಕಂಪೇರ್ ground roof mounted and ground mounted solar PV systems. ಸೊ ರೂಫ್ ಮೌಂಟೆಡ್, ಗ್ರೌಂಡ್ ಮೌಂಟೆಡ್ ನೀವು ನೋಡೇ ಇರ್ತೀರಾ. ಟೆರೆಸ್ ಮೇಲೂ ಪ್ಯಾನಲ್ಸ್ ಗಳನ್ನ ಹಾಕೊಂಡಿರ್ತಾರೆ ಅಥವಾ ಖಾಲಿ ಜಾಗದಲ್ಲೂ ಪ್ಯಾನಲ್ಸ್ ಗಳನ್ನ ಹಾಕೊಂಡಿರ್ತಾರೆ. ಯೂಶಲಿ ದೊಡ್ಡ ಪ್ರಾಜೆಕ್ಟ್ಸ್ ಗಳೆಲ್ಲ ಯೂಶಲಿ ಗ್ರೌಂಡ್ ಮೌಂಟೆಡ್ ಇರುತ್ತೆ. ಇನ್ನು ಮನೆಗಳಿಗೆ ಏನು ಆಫ್ ಗ್ರಿಡ್ ಅಥವಾ ಆನ್ ಗ್ರಿಡ್ ಅಂತ ಏನ್ ಮಾಡ್ಕೊಂಡಿದೀವಿ, ಸ್ಮಾಲ್ ಸೈಜಿನ PV ಪ್ಯಾನಲ್ಸ್ ಗಳು, ಅದೆಲ್ಲ ರೂಫ್ ಮೌಂಟೆಡ್ ಇರುತ್ತೆ. ಸೊ ಅವೆರಡರ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ರೂಫ್ ಮೌಂಟೆಡ್ ಅಲ್ಲಿ ವಿ ಕ್ಯಾನ್ ಇನ್ಸ್ಟಾಲ್ ಡೈರೆಕ್ಟ್ಲಿ ಆನ್ ದ ರೂಫ್. ಇನ್ ಸ್ಮಾಲ್ ಸ್ಟ್ರಕ್ಚರ್ಸ್, ಸ್ಮಾಲ್ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್ ತಗೊಂಡು ವಿ ಕ್ಯಾನ್ ಈಸಿಲಿ ಇನ್ಸ್ಟಾಲ್. ಬಟ್ ಗ್ರೌಂಡ್ ಮೌಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಪರ್ ಗ್ರೌಂಡ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಸಾಯಿಲ್ ಪ್ರಾಪರ್ ಆಗಿ ಇದೆಯಾ, ಅಷ್ಟು ಭಾರನ ತಡ್ಕೊಳ್ಳೋ ಅಷ್ಟು ಅದಕ್ಕೆ ಕ್ಯಾಪಬಲ್ ಇದೆಯಾ ಅಂತ ನಾವು ನೋಡ್ಬೇಕಾಗತ್ತೆ. ಅಲ್ಲಿ ಯಾವುದೇ ತರಹದ ಶೇಡ್ಗಳು ಇರುತ್ತಾ ಇರಲ್ವಾ ಅಂತ ನೋಡ್ಬೇಕಾಗತ್ತೆ. ಸೈಟ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನ ಸೆಕೆಂಡ್ ಪಾಯಿಂಟ್ ಬಂದ್ರೆ, ಪ್ಯಾನಲ್ಸ್ ಕ್ಯಾನ್ ಬಿ ಅಟ್ಯಾಚ್ ಟು ದ ಫ್ಲಾಟ್ ಆರ್ ಸ್ಲೋಪಿಂಗ್. ಹೌದಲ್ವಾ? ಅದು ಟೆರೆಸ್ ಅಂತೂ ಸ್ಲೋಪ್ ಆಗಿದ್ರೆ ಈಸಿಯಾಗಿ ನಾವು ಯಾವುದೇ ತರ ಸ್ಲೋಪ್, ನಾರ್ಮಲಿ 15 ಡಿಗ್ರಿ ಇಡ್ತೀವಿ ನಾವು ಆಸ್ ಪರ್ ದ ಲಾಂಜಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಸೊ ಆ ತರ ಒಂದು ಪ್ಯಾನಲ್ಸ್ ಗಳಲ್ಲಿ ಟೆರೆಸ್ ಮೇಲೆ ಆದ್ರೆ ವಿ ಕ್ಯಾನ್ ಈಸಿಲಿ, ಯಾವುದೇ ತರ ತೊಂದರೆ ಇಲ್ಲದೆ ಈಸಿಯಾಗಿ ನಾವು ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಬಿಡ್ಬೋದು. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತ, ಜೋರಾಗಿ ಬರೋ ಗಾಳಿಗೆ ಅದಕ್ಕೆಲ್ಲ ಅದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ರ್ಯಾಕ್ಸ್ ಸ್ಟ್ರಕ್ಚರ್ ಆಗಿರ್ಬಹುದು ಅಥವಾ ಗ್ರೌಂಡ್ ಸ್ಟೀಲ್ ಬೀಮ್ಸ್ ಆಗಿರ್ಬೋದು, ಅದು ಪ್ರಾಪರ್ ವಿ ನೀಡ್ ಟು ಇನ್ಸ್ಟಾಲ್. ಅಂಡ್ ರೂಫ್ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಿ ಲಿಮಿಟ್ ಅನ್ಆಥರೈಸ್ಡ್ ವಿಸಿಟರ್ಸ್ ಅಂಡ್ ಫ್ರಮ್ ಆಕ್ಸೆಸಿಂಗ್ ಪ್ಯಾನಲ್ಸ್ ಗಳ ಹತ್ರ ಹೋಗಿ ಏನಾದ್ರು ರಿಪೇರಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ಗ್ರೌಂಡ್ ಮೌಂಟೆಡ್ ಅಲ್ಲಿ ಏನಾಗುತ್ತೆ, ವೆರಿ ಲಾಂಗ್ ಸ್ಪೇಷಿಯಸ್ ಅಲ್ಲಿ ದೊಡ್ಡ ಏರಿಯಾದಲ್ಲಿ ನಾವು ಇನ್ಸ್ಟಾಲ್ ಮಾಡಿರ್ತೀವಿ, ಹಾಗಾಗಿ ಮೇಂಟೆನೆನ್ಸ್ ಕೂಡ ಅಲ್ಲಿ ಈಸಿ ಇರುತ್ತೆ. ಅಂಡ್ ಟಿಪಿಕಲಿ ಇನ್ಸ್ಟಾಲೇಷನ್ ಲೋ ಕಾಸ್ಟ್, ಲೋವರ್. ಇಲ್ಲಿ ಇನ್ಸ್ಟಾಲೇಷನ್ ಕಾಸ್ಟ್ ಕಡಿಮೆ ಇರುತ್ತೆ ರೂಫ್ ಅಲ್ಲಿ, ಬಿಕಾಸ್ ಆಲ್ರೆಡಿ ಇಟ್ ಇಸ್ ಒಂದು ಬೇಸ್ಮೆಂಟ್ ಅಂತ ಇರುತ್ತೆ, ಅದಕ್ಕೆ ಸ್ಮಾಲ್ ಮೆಕ್ಯಾನಿಕಲ್ ಸ್ಟ್ರಕ್ಚರ್ಸ್ ಕೊಟ್ಟ ಸಾಕಾಗ್ಬಿಡುತ್ತೆ. ಬಟ್ ಗ್ರೌಂಡ್ ಮೌಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನ ಪ್ರಾಪರ್ ಆಗಿ ಗ್ರೌಂಡ್ ಅನ್ನ ನೀವು ಸೈಟ್ ಸೂಟಬಲ್ ಆಗೋ ತರ ಗ್ರೌಂಡ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ, ಗ್ರೌಂಡ್ ಚೆಕ್ ಮಾಡ್ಬೇಕಾಗತ್ತೆ, ಏನಾದ್ರು ಅಡೆತಡೆಗಳು ಬರುತ್ತಾ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಸೊ ಇಟ್ ವಿಲ್ ಬಿ ಕಾಸ್ಟ್ ಹೈಯರ್. ಅಂಡ್ ದ ಏಜ್ ಆಫ್ ಕಂಡೀಷನ್, ಇಟ್ಸ್ ಡಿಪೆಂಡ್. ರೂಫ್ ಮೌಂಟೆಡ್ ಡಿಪೆಂಡ್ಸ್ ಆನ್ ದ ರೂಫ್. ನಾವು ಯಾವ ರೂಫ್ ಮೇಲೆ ಅದನ್ನ ಇನ್ಸ್ಟಾಲ್ ಮಾಡಿದ್ವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ, ವಾಟ್ ಇಸ್ ದ ಏಜ್ ಆಫ್ ದಟ್ ರೂಫ್ ಅನ್ನೋದು ಡಿಪೆಂಡ್ ಆಗುತ್ತೆ. ಬಟ್ ಇನ್ ಗ್ರೌಂಡ್ ಮೌಂಟೆಡ್ ಅಲ್ಲಿ ಲಾಂಗ್ ಟರ್ಮ್, ಇಟ್ ವಿಲ್ ಬಿ ಲಾಂಗ್ ಟರ್ಮ್, ಬಿಕಾಸ್ ಬಿಫೋರ್ ಇನ್ಸ್ಟಾಲೇಷನ್ ಮುಂಚೆ ನಾವು ನೀಟಾಗಿ ಸೈಟ್ ಸರ್ವೆ ಎಲ್ಲ ಮಾಡ್ಕೊಂಡಿವಿ. ಇಟ್ ಆಫ್ ಕೋರ್ಸ್ ಇಟ್ ಇಸ್ ಲಾಂಗ್ ಟರ್ಮ್ ಪ್ಲಾನ್.
Okay. And next question, ಇದು ಒಂದು simple problem. Calculate the peak capacity of panel and energy generated considering the effective sunshine hours to be 5 hours for given solar panel specification. ಇಲ್ಲಿ ಒಂದು ಸೋಲಾರ್ ಪ್ಯಾನೆಲ್ ನ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಪೀಕ್ ಕೆಪಾಸಿಟಿ ಆಫ್ ದ ಪ್ಯಾನೆಲ್, ಅಂದ್ರೆ ಆ ಒಂದು ಪ್ಯಾನೆಲ್ ನ ಸಿಂಗಲ್ ಪ್ಯಾನೆಲ್ ನ ಕೆಪಾಸಿಟಿ ಎಷ್ಟು ಪವರ್ ನ ಅದು ಜನರೇಟ್ ಮಾಡುತ್ತೆ, ಜೊತೆಗೆ 5 ಅವರ್ಸ್ ಎಷ್ಟೊತ್ತು ಎಫೆಕ್ಟಿವ್ ಸನ್ಶೈನ್ ಅವರ್ ಇದ್ದಾಗ ಎಷ್ಟು ಪವರ್ ನ ಅದು ಜನರೇಟ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಕ್ವಶನ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಏನ್ ಕೊಟ್ಟಿದ್ದಾರೆ, ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಕೊಟ್ಟಿದ್ದಾರೆ, ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ವೋಲ್ಟೇಜ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಆಮೀಟರ್ ಕರೆಂಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಒಂದು ಸ್ಪೆಸಿಫಿಕೇಶನ್ ನ ಇಟ್ಕೊಂಡು ನಾವು ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಪೀಕ್ ಕೆಪಾಸಿಟಿ ಆಫ್ ದ. ಸೊ to calculate peak capacity, there is a formula. Solar panel maximum power is equal to VMP into IMP, and the maximum power voltage at maximum power and current at maximum power na ಎರಡು multiply ಮಾಡಿದ್ರೆ you will get the maximum power of that panel. So ಅವ್ರು ಕೊಟ್ಟಿದ್ದಾರೆ VMP is 35 and IMP is 4.2. ಸೊ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ, 150 ವ್ಯಾಟ್ ಪೀಕ್ ನ. ಇವರು ಕೊಟ್ಟಿರೋ ಸ್ಪೆಸಿಫಿಕೇಶನ್ ಪ್ರಕಾರ ಇಲ್ಲಿರೋ ಒಂದು ಪ್ಯಾನಲ್ 150 ವ್ಯಾಟ್ ಪೀಕ್ ನ ಪ್ಯಾನಲ್. ಸೊ ಈ 150 ವ್ಯಾಟ್ ಪೀಕ್ ನ ಪ್ಯಾನಲ್ 5 ಅವರ್ ನಾವು ಬಿಸಿಲಲ್ಲಿ ಇಟ್ರೆ ಅದು ಎಷ್ಟು ಪವರ್ ನ ಜನರೇಟ್ ಮಾಡುತ್ತೆ ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪೀಕ್ ಕೆಪಾಸಿಟಿ ಆಫ್ ದ ಸೋಲಾರ್ ಪ್ಯಾನಲ್ ಎಟ್ 5 ಅವರ್ಸ್ ಎಫೆಕ್ಟಿವ್ ಸನ್ಶೈನ್, ನೀಟಾಗಿ ಸೋಲಾರ್ ರೇಡಿಯೇಷನ್ಸ್ ಆ 150 ಪ್ಯಾಕ್ ನ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ರೆ ಹೌ ಮಚ್ ಇಟ್ ವಿಲ್ ಜನರೇಟ್, 150 into 5 hours, 150 into 5 is equal to 750 ವ್ಯಾಟ್ಸ್ ಅಟ್ ಮ್ಯಾಕ್ಸಿಮಮ್. ಆ ಒಂದು ದಿನ 5 ಅವರ್ ಎಫೆಕ್ಟಿವ್ ಸನ್ಶೈನ್ ಇತ್ತು ಅಂತ ಹೇಳಿದ್ರೆ ಒಂದು ಸಿಂಗಲ್ ಪ್ಯಾನಲ್ 150 ವ್ಯಾಟ್ ಬೇಕು ಸಿಂಗಲ್ ಪ್ಯಾನಲ್ 750 ವ್ಯಾಟೇಜ್ ಅಷ್ಟು ಪವರ್ ನ ಜನರೇಟ್ ಮಾಡುತ್ತೆ. ಓಕೆ. ಅಂಡ್ ನೆಕ್ಸ್ಟ್, write the advantages and disadvantages of solar photovoltaic system lithium ion battery. ಇಲ್ಲಿ ಕೇಳ್ತಾ ಇರೋದು ಎಸ್ಪೆಷಲಿ ಸೋಲಾರ್ ಸಿಸ್ಟಮ್ಗೆ ಯೂಸ್ ಮಾಡುವಂತಹ ಲಿಥಿಯಂ ಅಯಾನ್ ಬ್ಯಾಟರಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಅಂತ. ಸೊ ಆಫ್ ಗ್ರಿಡ್ ಅಂತ ಹೇಳಿದ್ರೆ ನಮ್ಗೆ ನೆಸೆಸಿಟಿ ಇರೋದು ಮೇನ್ ಆಗಿ ಬ್ಯಾಟ್ರಿ ಸ್ಟೋರೇಜ್ ಮಾಡ್ಬೇಕು. ಸೊ ಆ ಒಂದು ಬ್ಯಾಟ್ರಿಗಳ ಅಡ್ವಾಂಟೇಜ್ ಏನು? ಸೊ ಲಿಥಿಯಂ ಅಯಾನ್ ಬ್ಯಾಟರೀಸ್ ರಿಕ್ವೈರ್ಸ್ ಆಲ್ಮೋಸ್ಟ್ ನೋ ರೆಗ್ಯುಲರ್ ಮೇಂಟೆನೆನ್ಸ್, ಅದಕ್ಕೆ ಯಾವುದೇ ತರಹದ ಮೇಂಟೆನೆನ್ಸ್ ಅವಶ್ಯಕತೆ ಇಲ್ಲ. ಹಾಗೆ ದೇ ಆಲ್ಸೋ ಹ್ಯಾವ್ ಹೈಯರ್ ಬ್ಯಾಟರಿ ಎನರ್ಜಿ ಡೆನ್ಸಿಟಿ, ಅದಕ್ಕೆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಡೆನ್ಸಿಟಿ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಇಟ್ ಕ್ಯಾನ್ ಹೋಲ್ಡ್ ಮೋರ್ ಎನರ್ಜಿ ಇನ್ ಸ್ಮಾಲರ್ ಸ್ಪೇಸ್, ಮೋರ್ ಎನರ್ಜಿನ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರೀಸ್ ಇರುತ್ತೆ. ಇನ್ನು ಲಿಥಿಯಂ ಅಯಾನ್ ಬ್ಯಾಟರೀಸ್ ಹ್ಯಾವ್ ಲಾಂಗರ್ ಲೈಫ್. ಏನು ಲೈಫ್ ಸೈಕಲ್ ಅಂತ ನಾವು ತಗೊಳ್ತೀವಿ, ಎವ್ರಿ ಬ್ಯಾಟ್ರಿಗೆ ಎಷ್ಟು ದಿನ ಅದು ಎಷ್ಟು ಫುಲ್ ರೀಚಾರ್ಜ್ ಆಗಿದೆ, ಎಷ್ಟು ಡಿಸ್ಚಾರ್ಜ್ ಆಗಿದೆ, ಆ ಒಂದು ಲೈಫ್ ಸೈಕಲ್ ಮೇಲೆ ಬ್ಯಾಟ್ರೀಸ್ ನ ಲೈಫ್ ಸ್ಪ್ಯಾನ್ ಸಿಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ವಾರಂಟಿ ವಿಲ್ ಬಿ ಅಟ್ ಲೀಸ್ಟ್ 10 years, ಅಂದ್ರೆ ವೆರಿ ಗುಡ್ ಲಾಂಗರ್ ಲೈಫ್ ಸೈಕಲ್. ಅಂಡ್ this longer life cycle has to do with the lithium ion battery having a higher depth of discharge, nothing but DOD ಅಂತ ಹೇಳ್ತೀವಿ, ಡೆಪ್ತ್ ಆಫ್ ಡಿಸ್ಚಾರ್ಜ್. ಎಷ್ಟು ಪರ್ಸೆಂಟ್, ಈಗ 100% ಯೂಶಲಿ ಯಾವುದೇ ಬ್ಯಾಟ್ರಿ ಅಂತ ತಗೊಂಡ್ರೆ ಈಗ ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡೋ ಬ್ಯಾಟ್ರಿ ಆಗಿರ್ಬೋದು ಅಥವಾ ಸೋಲಾರ್ಗೆ ಹಾಕಿರುವಂತ ಬ್ಯಾಟ್ರಿ ಕಂಪ್ಲೀಟ್ ಆಗಿ ನಾವು ಡಿಸ್ಚಾರ್ಜ್ ಮಾಡೋದಕ್ಕೆ ಬರೋದಿಲ್ಲ. ಅದರದೇ ಆದಂತ ಡೆಪ್ತ್ ಆಫ್ ಡಿಸ್ಚಾರ್ಜ್, ಸ್ವಲ್ಪ ಅಮೌಂಟ್ ಆಫ್ ಚಾರ್ಜ್ ನ ನಾವು ಅದ್ರಲ್ಲಿ ಬಿಡಬೇಕಾಗಿ ಬರುತ್ತೆ. ಸೊ ಆ ಒಂದು ಕೇಸಲ್ಲಿ ನೋಡ್ಕೊಂಡ್ರೆ ಹೈಯರ್ ಡೆಪ್ತ್ ಆಫ್ ಡಿಸ್ಚಾರ್ಜ್ ನ ಕೆಪಾಸಿಟಿ ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ಇದೆ. ಇನ್ನು ಡಿಸ್ಅಡ್ವಾಂಟೇಜ್ ಅಂತ ತಗೊಂಡ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಲಿಥಿಯಂ ಅಯಾನ್ ಬ್ಯಾಟರಿ ಇಸ್ ದೇ ಮೋರ್ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಜಾಸ್ತಿ. ಬಿಕಾಸ್ ಅದು ತುಂಬಾ ಎಫಿಷಿಯನ್ಸಿ ಚೆನ್ನಾಗಿದೆ ಅಂತ ಹೇಳಿದ್ರೆ ದಟ್ ಇಸ್ ಬೆಟ್ ವಿಲ್ ಬಿ ಅಫ್ಕೋರ್ಸ್ ಕಾಸ್ಟ್ಲಿ. ಅಂಡ್ ಆಲ್ಸೋ ದರ್ ಕೆಮಿಸ್ಟ್ರಿ ಲಿಥಿಯಂ ಅಯಾನ್ ಸ್ಟೋರೇಜ್ ಹ್ಯಾವ್ ದ ಹೈಯರ್ ಚಾನ್ಸ್ ಆಫ್ ಕ್ಯಾಚಿಂಗ್, ಅಂದ್ರೆ ಇದು ಕಡಿಮೆ ಜಾಗದಲ್ಲಿ ಜಾಸ್ತಿ ಎನರ್ಜಿನ ಸ್ಟೋರ್ ಮಾಡುವಂತಹ ಬ್ಯಾಟ್ರಿ ಆಗಿರೋದ್ರಿಂದ ಇನ್ ಕೇಸ್ ಸಮಥಿಂಗ್ ಹ್ಯಾಪಸ್ ಅಥವಾ ಬ್ಯಾಟ್ರಿನೇ ತುಂಬಾ ಹೀಟ್ ಆಯ್ತು ಅಂತ ಹೇಳ್ಕೊಂಡ್ರೆ ಇಟ್ ಕ್ಯಾನ್ ಕ್ಯಾಚ್ ದ ಫೈರ್, ಬೆಂಕಿ ಹತ್ತೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ದಟ್ ಈಸ್ ಮೇನ್ ಡಿಸ್ಅಡ್ವಾಂಟೇಜ್. ಒಂದು ಎಕ್ಸ್ಪೆನ್ಸಿವ್, ಇನ್ನೊಂದು it is chance to catch the fire. Okay. And next question is also one sum, that is calculate the battery capacity needed for 20 watt LED tube light that
is used for 10 hours. Consider the battery rating to be 12 hours. ಇಲ್ಲೇನು ಹೇಳ್ತಿದ್ರೆ ಬ್ಯಾಟ್ರಿ ಕೆಪಾಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ 20 ವ್ಯಾಟೇಜಿನ ಒಂದು ಟ್ಯೂಬ್ ಲೈಟ್ 10 ಅವರ್ಸ್ ನಾವು ಕನ್ಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಬ್ಯಾಟ್ರಿ ನಮ್ಮ ಇರೋ 20 ವ್ಯಾಟ್ ನ ಟ್ಯೂಬ್ ಲೈಟ್ 10 ಅವರ್ಸ್ ನಾವು ಯೂಸ್ ಮಾಡಬೇಕು ಅಂದ್ರೆ ಅದಕ್ಕೆ ಎಷ್ಟು ಕೆಪಾಸಿಟಿಯ ಬ್ಯಾಟ್ರಿ ಬೇಕಾಗುತ್ತೆ. ಆ ಬ್ಯಾಟ್ರಿ ವಿ ಕ್ಯಾನ್ ಕನ್ಸಿಡರ್ 12 ವೋಲ್ಟ್ಸ್ ನ ಒಂದು ಬ್ಯಾಟ್ರಿ ಅಂತ. ಸೊ ಟೋಟಲ್ ಎನರ್ಜಿ ಡಿಮ್ಯಾಂಡ್ ದಿಸ್ ಇಸ್ ಎನರ್ಜಿ ಡಿಮ್ಯಾಂಡ್ ಎಷ್ಟಿದೆ ಅನ್ನೋದು ಫಸ್ಟ್ ನೋಡ್ಕೋಬೇಕು. ನಮಗೆ ಎಷ್ಟು ಎನರ್ಜಿ ರಿಕ್ವೈರ್ಮೆಂಟ್ ಇದೆ. ಸೊ 20 ವ್ಯಾಟ್ ನ 10 ಅವರ್ಸ್ ಯೂಸ್ ಮಾಡಿದ್ರೆ ಟೋಟಲ್ ವ್ಯಾಟ್ ಅವರ್ ನಮಗೆ ಬೇಕಾಗಿರೋದು 200 ವ್ಯಾಟ್ ಅವರ್. 20 ವ್ಯಾಟ್ಸ್ ನ ಟ್ಯೂಬ್ ಲೈಟ್ 10 ಅವರ್ ಉರಿಯುತ್ತೆ ಅಂತ ಹೇಳಿದ್ರೆ ನಮಗೆ ರಿಕ್ವೈರ್ಮೆಂಟ್ 200 ವ್ಯಾಟ್ ಅವರ್. ದಿಸ್ ಇಸ್ ಎನರ್ಜಿ ರಿಕ್ವೈರ್ಮೆಂಟ್ ಡಿಮ್ಯಾಂಡ್. ಸೊ ಬ್ಯಾಟ್ರಿ ಸೈಜ್ ನ ಫಾರ್ಮುಲಾ there is a one standard thumbnail. ಅದು ಏನಂತ ಹೇಳಿದ್ರೆ this is the formula to find out the battery size. So battery size is equal to total energy demand. ಎಷ್ಟಿದೆ, ಎಷ್ಟು ಎನರ್ಜಿ ನಮ್ಗೆ ಜನರೇಟ್ ಮಾಡಬೇಕು ಅಥವಾ ಎಷ್ಟು ಎನರ್ಜಿ ಅದು ಸ್ಟೋರ್ ಮಾಡಬೇಕು. ಸೊ ಟೋಟಲ್ ಎನರ್ಜಿ ಡಿಮ್ಯಾಂಡ್ is divided by battery efficiency into depth of discharge into nominal voltage. So whole thing multiplied by days of autonomy. Energy demand is nothing but ನಮಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಎನರ್ಜಿದು. ಇನ್ನು ಬ್ಯಾಟ್ರಿ ಎಫಿಷಿಯನ್ಸಿ ಅಂತ ಹೇಳಿದ್ರೆ ಎಷ್ಟು ಎಫಿಷಿಯಂಟ್ ಆಗಿ ಇರಬೇಕು ಬ್ಯಾಟ್ರಿ. 100% ಎಫಿಷಿಯನ್ಸಿ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಸೊ ಅಟ್ಲೀಸ್ಟ್ 85 ಅಥವಾ 70% ಎಷ್ಟು. ಅಂಡ್ ಡೆಪ್ತ್ ಆಫ್ ಡಿಸ್ಚಾರ್ಜ್ ಎಷ್ಟು ಇರಬೇಕು. ಇದು 100% ಪೂರ್ತಿಯಾಗಿ ಡಿಸ್ಚಾರ್ಜ್ ಆಗಕ್ಕಂತೂ ಆಗೋದಿಲ್ಲ. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಡೆಪ್ತ್ ಆಫ್ ಡಿಸ್ಚಾರ್ಜ್ ನಾವು ಕನ್ಸಿಡರ್ ಮಾಡಬೇಕು. ಹಾಗೆ ದೇ ಹ್ಯಾವ್ ಗಿವನ್ ದ ನಾಮಿನಲ್ ವೋಲ್ಟೇಜ್, ಬ್ಯಾಟ್ರಿ ರೇಟಿಂಗ್ ನ ವೋಲ್ಟೇಜ್ ಎಷ್ಟಿದೆ. ಇನ್ನು ಡೇಸ್ ಆಫ್ ಅಟಾನಮಿ ಅಂತ ಹೇಳಿದ್ರೆ ನಂಗೆ ಎಷ್ಟು ದಿನ, ಈಗ ಹೋಲ್ ಡೇ 24 ಅವರ್ಸ್ ಅಂದ್ರೆ 1 ಡೇ ಅಂತ ಹೇಳಿದ್ರೆ 24 ಅವರ್ಸ್ಗೆ ಅಥವಾ 2 ಡೇಸ್ ಬೇಕು ನಂಗೆ. ಆ ಒಂದು ಬ್ಯಾಟ್ರಿ ನಂಗೆ 2 ಡೇಸ್ ಕೆಪಾಸಿಟಿ ಕೊಡಬೇಕು. ಅಂದ್ರೆ 20 ವ್ಯಾಟ್ ಟ್ಯೂಬ್ ಲೈಟ್ ನಂಗೆ ಒಂದು ದಿನಕ್ಕೆ 10 ಅವರ್ ಮಾಡ್ತಾ ಇದ್ದೀನಿ ಅಂದ್ರೆ 2 ದಿನಕ್ಕೆ ನನಗೆ ಎಷ್ಟು ಸ್ಟೋರೇಜ್ ಬೇಕು ಅನ್ನೋದು ಅದು. ಸೊ ಬ್ಯಾಟ್ರಿ ಸೈಜ್ ಇಸ್ ಈಕ್ವಲ್ ಟು ನಮಗೆ ರಿಕ್ವೈರ್ಮೆಂಟ್ ಎಷ್ಟಿತ್ತು 200 ವ್ಯಾಟ್ ಅವರ್ ಇತ್ತಲ್ವಾ. ಸೊ 200 ವ್ಯಾಟ್ ಅವರ್ ಡಿವೈಡೆಡ್ ಬೈ ಬ್ಯಾಟ್ರಿ ಎಫಿಷಿಯನ್ಸಿ ನಾವೇನ್ ತಗೊಳ್ತಾ ಇದೀವಿ 85% ತಗೊಳ್ತಿದೀವಿ. ಸೊ ದಟ್ 0.85 ಒಂದು 15% ಲಾಸ್ ಅಂತ ಇಟ್ಕೊಂಡ್ರೆ. ಇನ್ನು ಡೆಪ್ತ್ ಆಫ್ ಡಿಸ್ಚಾರ್ಜು ಇಲ್ಲಿ 60% ತಗೊಳ್ತಿದೀವಿ ಅಂತ ಹೇಳಿದ್ರೆ 40% ಅಷ್ಟು ಎನರ್ಜಿ ಆ ಬ್ಯಾಟ್ರಿಲೇ ಉಳಿಬೇಕು ಅನ್ನೋದು. ಸೊ ಆ 40% ಇದ್ದಂಗೆನೆ ಮತ್ತೆ ನಾವು ಚಾರ್ಜ್ ಮಾಡಬೇಕು ಅಂತ ಅರ್ಥ ಅದು. ಸೊ ಇನ್ನು 12 ವೋಲ್ಟ್ಸ್ ದೇ ಹ್ಯಾವ್ ಗಿವನ್. ಇನ್ನು ಇಲ್ಲಿ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ 2 ಡೇಸ್ಗೆ, ಆ ಬ್ಯಾಟ್ರಿ 2 ಡೇಸ್ಗೆ ಯೂಸ್ ಮಾಡ್ಕೋಬೇಕು ನಾನು ಅನ್ನೋದು. ಸೊ ಬ್ಯಾಟ್ರಿ ಕೆಪಾಸಿಟಿ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, 66 ಆಂಪಿಯರ್ ಅವರ್ ನ ಒಂದು ಬ್ಯಾಟ್ರಿ ನಮ್ಗೆ ರಿಕ್ವೈರ್ ಇದೆ ಅಂತ ಗೊತ್ತಾಗ್ತದೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಮೀನಿಂಗ್ ಆಫ್ 100 ಆಂಪಿಯರ್ ಅವರ್ ಬ್ಯಾಟ್ರಿ? ನಾವು ಯೂಶಲಿ ಬ್ಯಾಟ್ರೀಸ್ ನ ಕೆಪಾಸಿಟಿ ಹೇಗೆ ಹೇಳ್ತೀವಿ, ಆಂಪಿಯರ್ ಅವರ್ ಅಲ್ಲಿ ಹೇಳ್ತೀವಿ, ರೈಟ್? ಸೊ ಕ್ಯಾಲ್ಕುಲೇಟ್ ದ ಬ್ಯಾಟ್ರಿ ಕೆಪಾಸಿಟಿ ನೀಡೆಡ್ ಫಾರ್ 20 ವ್ಯಾಟ್ LED ಟ್ಯೂಬ್ ಲೈಟ್ ದಟ್ ಈಸ್ ಯೂಸ್ಡ್ ಫಾರ್ 10 ಅವರ್ಸ್. ಸೊ ನಂಬರ್ ಆಫ್ ಡೇಸ್ ಅಟಾನಮಿ ಕೊಟ್ಟಿದ್ದಾರೆ 3 ಅಂಡ್ ಡೆಪ್ತ್ ಆಫ್ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ 80% ಅಂಡ್ ಡಿಸ್ಚಾರ್ಜ್ ಎಫಿಷಿಯನ್ಸಿ 85% and consider the battery rating is 12 volts. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಾಟ್ ಇಸ್ ದ ಮೀನಿಂಗ್ ಆಫ್ 100 ಆಂಪಿಯರ್ ಅವರ್ ನ ಬ್ಯಾಟ್ರಿ? ಏನು ಮೀನಿಂಗ್ 100 ಆಂಪಿಯರ್ ಅವರ್ ಅಂದ್ರೆ ಅರ್ಥ ಏನು? ಅಂಡ್ ಕ್ಯಾಲ್ಕುಲೇಟ್ ದ ಬ್ಯಾಟ್ರಿ ಕೆಪಾಸಿಟಿ. ಇಲ್ಲೂ ಕೂಡ 20 ವ್ಯಾಟ್ ನ LED 10 ಅವರ್ಸ್ ಗೆ ರನ್ ಆದ್ರೆ ಅಲ್ಲಿ ಫಾರ್ 3 ಡೇಸ್ಗೆ ಎಷ್ಟು ಕೆಪಾಸಿಟಿಯ ಬ್ಯಾಟ್ರಿ ಬೇಕು ಅಂತ. ಸೊ ಬಿಫೋರ್ ದಟ್ ವಿ ಕ್ಯಾನ್ ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ 100 ಆಂಪಿಯರ್ ಅವರ್ ಬ್ಯಾಟ್ರಿ. ಯು ಕ್ಯಾನ್ ಸಿ ಹಿಯರ್ 100 ಆಂಪಿಯರ್ our battery is nothing but the battery can supply the DC load. Battery in the output of course DC alva. So ಆ ಒಂದು DC load 100 amps 10 hour 100 amps duration of 1 hour duration 1 hour ಇರುವಂತ ಕೆಪಾಸಿಟಿ 1 hour ಹುರಿದೋಗ್ಬಿಡ್ಬೇಕು, 1 hour ಅಲ್ಲಿ ಡಿಸ್ಚಾರ್ಜ್ ಆಗ್ಬಿಡ್ಬೇಕು, ಅದು ನಾವು ಯೂಸ್ ಮಾಡ್ಕೊಬಿಡ್ಬೇಕು ಅಂತ ಹೇಳಿದ್ರೆ ಅದು ಯಾವ ಒಂದು ಕೆಪಾಸಿಟಿಯ ರೇಟಿಂಗ್ ಆಂಪಿಯರ್ಸ್ ಅಲ್ಲಿ ಅದು ಡಿಸ್ಚಾರ್ಜ್ ಆಗುತ್ತೆ. 100 ಆಂಪ್ಸ್ ಅಲ್ಲಿ ನಮ್ಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ 1 ಅವರ್ ಅಲ್ಲಿ ಅದು ಖಾಲಿಯಾಗಿ ಹೋಗ್ಬಿಡುತ್ತೆ. ಆ ಆಂಪ್ಸ್ ನ ನಾವು ಕಡಿಮೆ ಮಾಡಿದಷ್ಟು ಮೋರ್ ಅವರ್ಸ್ ನಾವು ಯೂಸ್ ಮಾಡಬಹುದು. ಈಗ ನಾವು ಒಂದು ಬ್ಯಾಟ್ರಿ ಹಾಕಿದ್ವಿ, ಮನೆಯದೆಲ್ಲ ಒಂದೇ ಸಾರಿ ನಾವು ಸ್ವಿಚ್ ನ ಆನ್ ಮಾಡ್ತೀವಿ, ಗೀಸರ್ ಆನ್ ಮಾಡ್ತೀವಿ,
ಅದನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಶಾರ್ಟ್ ಪೀರಿಯಡ್ಗೆ ಬ್ಯಾಟ್ರಿ ಖಾಲಿ ಹೋಗ್ಬಿಡತ್ತೆ. ಅದೇ 1-2 ಲೈಟ್ಗಳನ್ನ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ತಿದ್ವಿ ಅಂದ್ರೆ ಅದು ಲಾಂಗ್ ಅವರ್ಸ್ಗೆ ಹೋಗುತ್ತೆ. ಅದೇ ತರ 100 ಆಂಪ್ಸ್ ಆದ್ರೆ ಏನ್ 100 ಕೊಟ್ಟಿದ್ದಾರೆ, ಸೊ 100 ಆಂಪ್ಸ್ ಅಟ್ ದ ರೇಟ್ ಆಫ್ ದಟ್ ಕರೆಂಟ್ ನಾವು ಡಿಸ್ಚಾರ್ಜ್ ಆಗ್ತಿದೆ ಅಂದ್ರೆ 1 ಅವರ್ಗೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಅದೇ 2 ಆಂಪ್ಸ್ಗೆ ಅದನ್ನ ನಾನು ರೆಡ್ಯೂಸ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅದನ್ನ 50 ಅವರ್ಸ್ ವರೆಗೂ ನಾವು ಅದೊಂದೇ ಬ್ಯಾಟ್ರಿನ ಯೂಸ್ ಮಾಡ್ಬೋದು ಅನ್ನೋದು ಅರ್ಥ ಅದು. ಸೊ ದಿಸ್ ಇಸ್ ಡಿಪೆಂಡ್ಸ್ ಆನ್ ದ ಲೋಡ್ ಕರೆಂಟ್ ಮೇಲೆ, ನೀವೆಷ್ಟು ಲೋಡ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಎಳ್ಕೊಳ್ತೀವಿ ಅನ್ನೋದು, ಇಷ್ಟ ಟೈಮ್ ಅನ್ನ ನಾವು ಬ್ಯಾಟ್ರಿ ಯೂಸ್ ಮಾಡ್ಬೋದು ಅನ್ನೋದು. ಸೊ ಇನ್ನ ನೆಕ್ಸ್ಟ್ ಅವರು ಬ್ಯಾಟ್ರಿ ಕೆಪಾಸಿಟಿ ಕೇಳಿದಾರಲ್ವಾ. ಸೊ ಬ್ಯಾಟ್ರಿ ಸೈಜ್ ಆಫ್ ದ ಬ್ಯಾಟ್ರಿ ಅಥವಾ ಬ್ಯಾಟ್ರಿ ಕೆಪಾಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ರಿಕ್ವೈರ್ಮೆಂಟ್ ಪರ್ ಡೇ divided by depth of discharge efficiency and nominal last problem ಅಲ್ಲಿ ಹೇಳಿದ ಪ್ರಕಾರ into number of autonomy. ಸೊ ಇಲ್ಲಿ ಇದು ಕೆಪಾಸಿಟಿ, ನಮಗೆ ರಿಕ್ವೈರ್ಮೆಂಟ್ ಇರುವಂತ ಎನರ್ಜಿ 20 ವ್ಯಾಟ್ಸ್ ನ LED 10 ಅವರ್ಸ್ಗೆ ಬೇಕು ಅಂತ ಹೇಳಿದ್ರೆ, ಅಂಡ್ ಇಲ್ಲಿ ಡೈರೆಕ್ಟ್ ಆಗಿ ನಾನು 3 ಡೇಸ್ಗೆ ಅಟಾನಮಿ ತಗೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ 0.8 is depth of discharge, 80% DOD and 85% ಎಫಿಷಿಯನ್ಸಿ ಅಂಡ್ 12 volts ನ ಒಂದು ಬ್ಯಾಟ್ರಿ. ಸೊ ಇಲ್ಲಿ ಈ ಒಂದು ಪ್ರಾಬ್ಲಮ್ ಪ್ರಕಾರ ರಿಕ್ವೈರ್ಮೆಂಟ್ ಇರೋದು 73.5 ಆಂಪಿಯರ್ ಅವರ್. ಇದು 3 ಡೇಸ್ ಅಟಾನಮಿಲಿ 73.5 ಆಂಪಿಯರ್ ಅವರ್ ಆಗಿರೋದ್ರಿಂದ ನಮಗೆ ಮಾರ್ಕೆಟ್ ಅಲ್ಲಿ ಬ್ಯಾಟ್ರಿ ಅವೈಲೇಬಲ್ ಇರೋದು 100 ಆಂಪ್ಸ್ ನ ಬ್ಯಾಟ್ರಿ ಅವೈಲೇಬಲ್ ಇದ್ದು ಅಂತಂದ್ರೆ ನಿಯರ್ ಬೈ ದಟ್ we can use 100 ampere hour 12 volts battery for this case. Okay, this is week 2. ಕೆಲವೊಂದು ಟಾಪಿಕ್ಸ್ಗಳು ನಾವು ಕವರ್ ಆಗಿದೆ. ಸೊ ಏನ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನೀವು ಎಕ್ಸಾಮ್ ಮಾಡಬಹುದು, ಯಾವ ತರ ಕ್ವಶನ್ಸ್ ಅನ್ನ ಬರುತ್ತೆ ಅನ್ನೋದು ನೀವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ. ಓಕೆ, ಥ್ಯಾಂಕ್ ಯು.